ಯಾಕಂದರೆ ಅನ್ಕೊಂಡಾಗೆಲ್ಲ ನಿನ್ನ ಬಂದು ನೋಡ್ಕೊಳ್ಳೋಕೆ ಅದೇನು ಮಾರಿಗುಡಿ ಪಕ್ಕದಲ್ಲಿರೋ ಆನೆನಹಳ್ಳಿನ ಅಮೇರಿಕಾ. ಅದಕ್ಕೆ ಯಾವಾಗ ಬಿಡುವಾದಾಗ 5 ನಿಮಿಷ ನಿನ್ನ ಮಕ್ಕ ತೋರಿಸಿದ್ರೆ ಸಾಕು, ನಮಗೆಲ್ಲ ಒಂಥರ ನೆಮ್ಮದಿ ಆಯ್ತದೆ. ಅಯ್ಯೋ ನಾನೊಬ್ಬ ಹುಚ್ಚ, ಏನೇನೋ ಹೇಳ್ತೀವಿ. ಬಿಡು ಬಿಡು. ನೋಡ್ಬಾರೋ, ನೀನು ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೀನು ನಮ್ಮನ್ನೆಲ್ಲ ಮರೆತು ನೆಮ್ಮದಿಯಾಗಿ ಹೋಗುವ. ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ, ಈಗ ನೆಮ್ಮದಿಯಾಗಿ ಮಲ್ಕ. ಗುಡ್ ನೈಟ್ ಪಾರೋ. ಏನ್ ಬೇಬಿ ಈಟೋತಲ್ಲಿ ಬಂದಿದ್ಯಾ? ಏನಾರು ಅರ್ಜೆಂಟಾ? ಅರ್ಜೆಂಟೆ. ನೀನ್ ಸರಿಯಾಗಿ ಸಿಗ್ತಾನೂ ಇಲ್ಲ. ವಿಷಯ ಹೇಳಕ್ ಫೋನ್ ಮಾಡಿದ್ರೆ ನೀನ್ ರಿಪ್ಲೈ ಕೂಡ ಮಾಡ್ತಿಲ್ಲ. ಏನ್ ಗೊತ್ತಾ, ಇವತ್ ನಮ್ಮ ಮನೆಗೆ ಒಬ್ರು ಬ್ರೋಕರ್ ಬಂದಿದ್ರು. ಯಾವ್ದೋ ಸಂಬಂಧ ಇದೆ, ಮದ್ವೆ ಮಾಡ್ಸಿ ಅಂತ ಹೇಳ್ತಿದ್ರು. ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ. ನೋಡು, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನಮ್ಮಿಬ್ರು ಜೀವನದ ಬಗ್ಗೆ ನೀನ್ ಏನಾದ್ರೂ ಡಿಸಿಷನ್ ತಗೊಳ್ಳೇಬೇಕು. ನಾನು ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಬಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ ಸೀನಾ. ಮನೆ ಬಿಟ್ಟು ಬಂದ? ಅಲ್ಲ ಕಣಮ್ಮಿ, ನಮ್ಮಪ್ಪ ನನ್ಗೆ ಹೊಡೆಯಕ್ಕೆ ಅಂತಾನೆ ಈಟಿ ಇಟ್ಕೊಂಡು ಕಾಯ್ತಾ ಇರ್ತಾನೆ. ನಾವಿಬ್ರೇನಾರ ಮನೆ ಬಿಟ್ಟು ಹೋಗ್ತಿರೋ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಮಪ್ಪ ಗನ್ ತಗ ಬಂದು ಹೊಸ ಹತ್ರ ನಿಂತ್ಕತಾನೆ. ಲೋ, ನಿಂಗ್ ವಿಷಯ ಹೇಳಕ್ ಬಂದೆ ಅಂತ ಹೇಳಿದ್ದು. ನೋಡು, ನಮ್ಮಿಬ್ರು ಮದ್ವೆ ಬಗ್ಗೆ ನೀನೇನಾದ್ರೂ ಸ್ಟೆಪ್ ತಗೋ. ಅಷ್ಟೇನಾ? ಸದ್ಯ ಸರಿ ಬೇಬಿ, ನಾನೆಲ್ಲ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡ್ಬೇಡ. ಹುಷಾರಾಗಿ ಮನೆಗೆ ಹೋಗೀಗ, ಸರಿನಾ? ಸರಿ, ನಾನು ನಿನ್ನೆ ನಂಬಿದ್ದೀನಿ ಸೀನಾ. ನೀನೇನಾದ್ರೂ ಮಾಡ್ಬೇಕಷ್ಟೆ. ಆಯ್ತು ಕಣಮ್ಮಿ, ನೀನು ಹುಷಾರಾಗಿ ಮನೆಗೆ ಹೋಗಿ ಸೇರ್ಕೋ. ನನ್ನ ಮಗಳು ಮದುವೆ ಆಗಿ ಮನೆ ಬಿಟ್ಟು ಹೋದಾಗ ಖುಷಿ ಆಯ್ತು. ಆದ್ರೆ ಈಗ ಊರೇ ಬಿಟ್ಟು ಹೋಗ್ತಿದ್ದಾಳೆ, ಅದು ಅಮೇರಿಕಾಗೆ. ಖುಷಿ ಪಡೋ ವಿಷಯನೇನೋ ಸರಿ, ಆದ್ರೆ ಅವಳು ಯಾವಾಗ ಬರ್ತಾಳೋ ಬರಲ್ವೋ ಅದೇ ಗೊತ್ತಿಲ್ವಲ್ಲ ಸುಶೀಲ. ಅವಳನ್ನ ಹೋಗಿ ಒಂದ್ಸಲ ಮಾತಾಡ್ಸಕ್ಕೂ ಆಗ್ತಿಲ್ವಲ್ಲ. ತುಂಬಾ ಸಂಕಟ ಆಗ್ತಿದೆ ಸುಶೀಲ. ಅಕ್ಕ, ಈ ಊರಿನ ಜನರ ದೃಷ್ಟಿಲಿ ನಾವಿಬ್ರು ಯಜಮಾನ್ರ ಹೆಂಡ್ತಿರು. ದೊಡ್ಡ ಮನೆ ತುಂಬಾ ಆಳು ಕಾಳು, ಕೈ ತುಂಬಾ ಹಣ, ನೆಮ್ಮದಿ ಜೀವನ. ಆದ್ರೆ ನಿಜ ಏನ್ ಹೇಳು, ನಾವಿಬ್ರು ಈ ಮನೆಯಲ್ಲಿ ತೊಗ್ಲು ಬೊಂಬೆಗಳಕ್ಕ. ಅವ್ರು ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಮಾತಾಡು ಅಂದ್ರೆ ಮಾತಾಡ್ಬೇಕು. ನಮ್ಮ ಕೈಯಲ್ಲಿ ಏನಿದೆ ಅಕ್ಕ, ಇದೆಲ್ಲ ನನ್ಗಿಂತ ಚೆನ್ನಾಗಿ ನಿನಗೆ ಗೊತ್ತಿರ್ಬೇಕಲ್ವಾ. ನಮ್ಮ ಹಣೆ ಬರಕ್ ನಾವೇ ಹೊಣೆ ಸುಶೀಲ. ಆದ್ರೆ ಇಂಥ ಟೈಮಲ್ಲಿ ಒಂದ್ಸಲ ಮಗಳನ್ನ ನೋಡಿ ಮಾತಾಡ್ಸಕ್ ಆಗ್ತಿಲ್ವಲ್ಲ. ಇಂತೆಂಥ ಕೊಲೆ ಮಾಡಿರೋ ಮಕ್ಕಳನ್ನೇ ಹೆತ್ತವರು ಬಾಚಿ ಅಪ್ಕೊಂಡು ಪ್ರೀತಿ ಮಾಡ್ತಾರೆ. ಆದ್ರೆ ನನ್ನ ಮಗಳು ಅಂಥದ್ದು ಏನ್ ಮಾಡಿದಾಳೆ? ಇವ್ರಿಗೆ ಅವಳ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ದೇ ಇರೋ ಹಂಗ ಆಗೋಯ್ತಲ್ಲ. ಅಕ್ಕ, ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಮ್ಮ ಮನ್ಸಲ್ಲಿರೋ ನೋವನ್ನ ಮನ್ಸಲ್ಲೇ ಇಟ್ಕೊಳ್ಳೋದಲ್ದೆ ಈ ಮನೇಲಿ ನಾವು ಬೇರೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಏನಮ್ಮಿ? ಅಕ್ಕ, ಅವ್ರು ಬಂದ್ರು. ಅವ್ರ ಮನೆಗೆ ಹೋಗಿ ಬಂದಿದ್ದಾಯ್ತು, ಮಾತಾಡ್ಸಿದ್ದಾಯ್ತು, ಹೇಳೋದು ಹೇಳಿದ್ದಾಯ್ತು. ಆದರೂ ಇನ್ನೂ ಅಲ್ಲಿಗೆ ಹೋಗಬೇಕು ಅಂತ ಕರಳು ಹಾತೊರಿತಾ ಇದೀಯಾ? ಅಲ್ಲಿ ಹೋಗಿ ಬರೋದು, ಹೋಗಿ ಬಂದಮೇಲೆ ಇಲ್ಲಿ ಕಣ್ಣೀರು ಸೂಸೋದು ಇವೆಲ್ಲ ನನ್ನಿಂದ ನೋಡೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಕಣ್ಣೀರು ಸುರಿಸಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಅಲ್ವಾ? ನಾನು ಹೆಣ್ಣನ್ನು ತುಂಬ ಗೌರವಿಸ್ತೀನಿ ಅಂತ ಊರು ಜನ ಮಾತಾಡ್ಕೋತಾರೆ. ಪಾಪ ಅವ್ರಿಗೆ ಗೊತ್ತಿರೋ ನನ್ನ ಒಳ್ಳೆತನ ನನ್ನ ಹೆಂಡ್ತಿರ್ಗೆ ಗೊತ್ತಿಲ್ವಲ್ಲ.
ಒಂದು ಮೂಕ ಪ್ರಾಣಿ ಹತ್ರನೇ ನನ್ನ ಕರಳು ಚುರುಕ್ಕನ್ನುತ್ತೆ. ಅಂಥದ್ರಲ್ಲಿ ನನಗೆ ನೋವಾಗದೆ ಇರುತ್ತಾ? ಹಾಗೆ ನೋವಾದರೆ ಕಣ್ಣೀರು ಒರೆಸ್ತೀನಿ ಅಂತ ನೀನು ಅಂದ್ಕೊಂಡಿದ್ರೆ ತಪ್ಪೋ. ಕಣ್ಣಿನ ಕೆಳಗಿರೋ ನುಣುಪಾದ ಕೆನ್ನೆಗೆ 4 ಬಿಗಿತೀನಿ. ನೀವು ಬಾಯಿ ಮುಚ್ಕೊಂಡು ಈ ಮನೇಲೇ ಇದ್ದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಛತ್ರಿ ದಣಿ ನನ್ನ ವಾಚೆಲ್ಲು ತಂದಿದ್ದೀನಿ, ರೂಮಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರಿ. ನೋಡಿದ್ರ ನನ್ನ ಟೈಮ್ ಕೂಡ ಚೆನ್ನಾಗಿದೆ. ಛತ್ರಿ, ಮಗಳು ಊರು ಬಿಟ್ಲೇನೋ? ಐದೇ ನಿಮಿಷ ದಣಿ, ಗಂಟು ಮೂಟೆ ಕಟ್ಕೊಂಡು ಹೊಂಟ್ಬಿಡ್ತಾರಂತೆ. ಬಸ್ಸು ಇನ್ನೇನು ಬರ್ತದಂತೆ. ಆಹಾ ಆಹಾ, ಎಂಥ ಒಳ್ಳೆ ಸುದ್ದಿ ಹೇಳಿದೆಯೋ. ಹಾಲು ಮಳೆ ಸುರಿದಂಗಾಯ್ತು.